ಆರ್ಟಿಫಿಷಿಯಲ್ ಹ್ಯಾಂಗಿಂಗ್ ಪ್ಲ್ಯಾಂಟ್ ಅಂತ ನೋಡಿ. ಇದಿಷ್ಟೇ, ನನ್ನ ಪಾಮ್ ಸೈಜ್ ಅಷ್ಟೇ ಬರುತ್ತೆ, ತುಂಬ ಅಷ್ಟೇ ಚಿಕ್ಕದು. ಹಾಯ್, ಹೆಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಆಲ್ರೆಡಿ ನೋಡಿದ್ದೀರಾ ತಮ್ಮನೇನಲ್ಲಿ ಏನು ಮಾಡ್ತಿದ್ದೀನಿ ಅಂತ. ಸೊ ಇವತ್ತು ನಾನು ಒಂದು ಟಿ ವಿ ವಾಲ್ ಡೆಕೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಹೇಳ್ತೀನಿ. ಸೊ ಎಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಒಂದು ಆಸೆ, ಒಂದು ಕನಸು ಇರುತ್ತೆ. ಅದೇನಂದರೆ ಒಂದು ಸ್ವಂತ ದುಡಿಮೆಯಲ್ಲಿ ಒಂದು ಮನೆ ಕಟ್ಟಿಸ್ಬೇಕು, ಇಲ್ಲ ಒಂದು ಮನೆ ತಗೋಬೇಕು ಅಂತ. ಸೊ ಅದೇ ಥರ ಆಸೆ ಕನಸು ನನಗೂ ಇದೆ. ಬಟ್ ಸದ್ಯಕ್ಕೆ ಈಗಿರೋ ಮನೆಯ ಒಂದು ಟಿ ವಿ ವಾಲ್ ಡೆಕೋರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಕೂಡ ತುಂಬ ಬಜೆಟ್ ಫ್ರೆಂಡ್ಲಿಯಾಗಿ, ಜಸ್ಟ್ ಓನ್ಲಿ 2000 ರೂಪೀಸ್. 2000 ರೂಪೀಸ್ ಇದ್ದರೆ ಸಾಕು, ತುಂಬ ಕ್ಯೂಟ್ ಆ್ಯಂಡ್ ಸಿಂಪಲ್ ಆಗಿರುವಂತಹ ಟಿ ವಿ ವಾಲ್ ಡೆಕೋರ್ ಮಾಡ್ಬೋದು. ಅದು ಹೇಗೆ ಮಾಡ್ಬೋದು, ಅದಕ್ಕೆಲ್ಲ ಏನೇನು ಪ್ರಾಡಕ್ಟ್ಸ್ ಬೇಕು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಎಸ್, ಇದು ನಮ್ಮನೆ ಟಿ ವಿ ವಾಲ್. ಸೊ ನಾನು ಆಲ್ರೆಡಿ ಫಿಕ್ಸ್ ಮಾಡಿದ್ದೀನಿ ಟಿ ವಿ ರ್ಯಾಕ್ಸ್ನ. ಇದ್ರ ಪ್ರೈಸ್ ಬಂದು 871 ರೂಪೀಸ್. ಸೊ ಇದು ಟಿ ವಿ ವಾಲ್ ರ್ಯಾಕ್ ಅಂತ ಅಂತಾರೆ. ಸೊ ಇದನ್ನೆಲ್ಲ ಅವರು ಫಿಕ್ಸ್ ಆಗಿರಲ್ಲ, ನಾವು ಫಿಕ್ಸ್ ಮಾಡ್ಕೋಬೇಕು. ಇನ್ಸ್ಟಾಲೇಷನ್ ತುಂಬ ಈಸಿ ಇದೆ. ಸೊ ಈ ಥರ ಒಂದು ರ್ಯಾಕು ಮತ್ತು ಅಲ್ಲೊಂದು ರ್ಯಾಕ್ ಅದನ್ನು ಕೊಡ್ತಾರೆ. ಸೊ ಈ ಥರದ್ದನ್ನೆಲ್ಲ ಹಾಗೆ ಇರುತ್ತೆ, ನಾವು ಫಿಕ್ಸ್ ಮಾಡಬೇಕು. ಏನೂ ಇಲ್ಲ, ಈ ಥರ ಇಲ್ಲೆರಡು ಕಡೆ 2 ಹೋಲ್ಸ್ ಕೊಟ್ಟಿರ್ತಾರೆ, ಜಸ್ಟ್ ಸ್ಕ್ರೂ ಹಾಕಬೇಕಷ್ಟೇ. ಇಲ್ಲಿ ಮತ್ತು ಇಲ್ಲಿ ಮೇಲ್ಗಡೆ ಒಂದು, ಅಲ್ಲಿ ಮಾತ್ರ ನಾವು ಡ್ರಿಲ್ ಮಾಡಿಬಿಟ್ಟು ಇದನ್ನು ಸ್ಕ್ರೂ ಹಾಕಬೇಕು. ಇದು ಈಸಿ ಇದೆ ಆ್ಯಕ್ಚುಲಿ. ನೋಡಿ, ಜಸ್ಟ್ ಹೋಲ್ಸಿಗೆ ಸ್ಕ್ರೂ ಹಾಕ್ಬಿಟ್ಟು ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಈ ಕಡೆ ನಾನು ಆ ಕಡೆನೂ ಈ ಕಡೆ ಒಂದು ಕಡೆ ಲೆಫ್ಟು ಒಂದು ಕಡೆ ರೈಟ್ನ ಫಿಕ್ಸ್ ಮಾಡಿದ್ದೀನಿ. ಸೊ ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಈ ಥರ ಕೊಡ್ತಾರೆ. ಸೊ ಇಲ್ಲೊಂದು ಸ್ವಲ್ಪ ಕನ್ಫ್ಯೂಷನ್ ಏನಾಗುತ್ತೆ ಅಂದರೆ, ಈ ಥರದ್ದು 2 ಕೊಟ್ಟಿರ್ತಾರೆ. ನನಗೆ ಫಸ್ಟು ಎಲ್ಲಿ ಹಾಕಬೇಕಂತ ಗೊತ್ತಾಗಿರಲಿಲ್ಲ. ಸೊ ಇಲ್ಲಿ ಕೆಳಗಡೆ ಹಾಕ್ಬಿಟ್ಟಿದ್ದೆ. ಸೊ ಆಮೇಲೆ ಗೊತ್ತಾಯಿತು ಇದು ಈ ಕಡೆ ಹಾಕಬೇಕು ಅಂತ. ಇದೆಯಲ್ಲ, ಇದನ್ನು ಮೇಲೆ ಹಾಕಿ ಇಲ್ಲಿ ಜಸ್ಟ್ ಇಲ್ಲೊಂದು ಡ್ರಿಲ್ ಮಾಡಿ, ಇಲ್ಲೊಂದು ಡ್ರಿಲ್ ಮಾಡಿ, ಹಿಂಗೆ ಸ್ಕ್ರೂ ಹಾಕಿ ಅಷ್ಟೆ. ನೆಕ್ಸ್ಟ್ ಇದನ್ನೆರಡನ್ನು ಹೇಗೆ ಸೆಟ್ ಮಾಡೋದು ಅಂದರೆ, ಇಲ್ಲಿ ಅವರು ಹೋಲ್ಸ್ ಕೊಟ್ಟಿರ್ತಾರೆ, ಜಸ್ಟ್ ಇದೆರಡನ್ನು ಸ್ಕ್ರೂ ಮಾಡೋದು. ಸೊ ಇನ್ಸ್ಟಾಲೇಷನ್ ಈಸಿ ಇದೆ, ಆರಾಮಾಗಿ ಇನ್ಸ್ಟಾಲ್ ಮಾಡ್ಬೋದು. ನೋಡಿ, ಹೀಗೆ ಕಾಣಿಸುತ್ತೆ ಇನ್ಸ್ಟಾಲೇಷನ್ ಮಾಡಿದ್ರೆ, ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಸೊ ಈಗ ಖಾಲಿಯಾಗಿದೆ. ಸೊ ಈ ಖಾಲಿ ಆಗಿರೋದಕ್ಕೆ ನಾವೇನೆಲ್ಲ ಇಡ್ಬೋದು, ಏನೆಲ್ಲ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಓಕೆ, ಇದು ನನ್ನ ಫಸ್ಟ್ ಪ್ರಾಡಕ್ಟ್. ಇದು ಗೋಲ್ಡನ್ ಬೇಸು. ಸೊ ಆಲ್ಮೋಸ್ಟ್ ನಾನು ಎಷ್ಟೊಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ತುಂಬ ಚೆನ್ನಾಗಿದೆ ಅನಿಸ್ತು. ಸೊ ಆರ್ಡರ್ ಮಾಡಿದೆ. ಸೊ ಇದರ ಪ್ರೈಸ್ 186 ರೂಪೀಸ್. ಸೊ 186 ರೂಪೀಸ್, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು. ಸೊ ಇದ್ರ ಒಳಗಡೆ ಏನು ಹೇಳೋಣ ಅಂದ್ಕೊಂಡಾಗ, ಮೊನ್ನೆ ಕಡಲೆಕಾಯಿ ಪರೀಕ್ಷೆಗೆ ಹೋಗಿದ್ದೆ, ತುಂಬ ಕ್ಯೂಟ್ ಅನಿಸ್ತು. ಸೊ ಇದನ್ನು ತೊಗೊಂಬಂದಿದ್ದೆ. ಇದು 50 ರೂಪೀಸ್. ಸೊ ನೋಡಿ, ಓವರ್ ಲುಕಿಂಗ್ ಇದೆ, ಚೆನ್ನಾಗಿದೆ ಅಲ್ಲ? ನಾನು ಮೀಶೋದಲ್ಲಿ ಏನಕ್ಕೆ ಆರ್ಡರ್ ಮಾಡಿದೆ ಅಂದರೆ, ಮೀಶೋದಲ್ಲಿ ಕಂಪೇರ್ ಮಾಡಿದಾಗ, ಬೇರೆ ಪ್ಲ್ಯಾಟ್ಫಾರ್ಮ್ಸಿಗೆ ಕಂಪೇರ್ ಮಾಡಿದಾಗ ಒಂದು 30% ಜಾಸ್ತಿ ಇತ್ತು. ಸೊ ಸುಮ್ಮನೆ ಏನಕ್ಕೆ 30% ಜಾಸ್ತಿ ಕೊಡಬೇಕು ಅಂತ ಅಂದ್ಬಿಟ್ಟು ಸೊ ಮೀಶೋಲ್ಲಿ ಆರ್ಡರ್ ಮಾಡಿದೆ. ಆ್ಯಕ್ಚುಲಿ ಇದೆಲ್ಲ ಚೆನ್ನಾಗಿದೆ, ನೀವು ಮೀಶೋಲ್ಲಿ ತಗೋಬೋದು. ಸೊ ಇದನ್ನು ನಾನು ಟಾಪಲ್ಲಿ ಇರ್ತೀನಿ. ಏನಕ್ಕೆ ಅಂತ ಅಂದರೆ, ಇಲ್ಲಿ ಲೆಂತ್ ಕಡಿಮೆ ಇದೆ. ಸೊ ಮೇಲಿಟ್ಟರೆ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಪ್ರಾಡಕ್ಟ್ ಪ್ಲ್ಯಾಂಟ್ಸು. ಸೊ ಇದು ಆ್ಯಕ್ಚುಲಿ ಏನು ಗೊತ್ತಾ, ಕ್ಯೂಟಾಗಿದೆ, ಕಡಿಮೆ ಪ್ರೈಸು, ಜಾಸ್ತಿ ಇದೆ. ಐ ಮೀನ್ 6 ಪ್ಲ್ಯಾಂಟ್ಸ್ ಕೊಟ್ಟಿದ್ದಾರೆ. ನನ್ನ ಪಾಮ್ ಸೈಜ್ ಇದೆ ಅಷ್ಟೇ ಇದೆ ನೋಡಿ. ಸೊ ಇದು ಎಲ್ಲಿ ಬೇಕಾದರೂ ಇಟ್ಬೋದು. ಈವನ್ ನೀವು ವರ್ಕ್ ಸ್ಪೇಸಲ್ಲಿ ಇಟ್ಕೋಬೋದು, ಆಮೇಲೆ ಕಿಚನಲ್ಲಿ ಇಟ್ಕೋಬೋದು, ಲಿವಿಂಗ್ ರೂಮಲ್ಲಿ ಎಲ್ಲ ಕಡೆನೂ ಇಟ್ಕೋಬೋದು. ತುಂಬ ಕ್ಯೂಟಾಗಿದೆ. ಇದ್ರ ಪ್ರೈಸ್ ಬಂದು 172 ರೂಪೀಸ್. ಸೊ 3, 10, 4, 5, 6 ಒಟ್ಟು 6 ಪ್ಲ್ಯಾಂಟ್ಸ್ ಕೊಟ್ಟಿದ್ದಾರೆ. ವರ್ತ್ ಇದೆ ಆ್ಯಕ್ಚುಲಿ, 172 ರೂಪೀಸ್ ಕೊಡ್ಬೋದು. ಸೊ ಇದರಲ್ಲಿ ಒಂದು ಪ್ಲ್ಯಾಂಟ್ನ ನಾನು ಇಲ್ಲಿರ್ತೀನಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸಿರಾಮಿಕ್ ಬುದ್ಧ. ಒಂಥರ ಕ್ಯೂಟಾಗಿದೆ, ಅದನ್ನು ನೋಡ್ತಾ ಇದ್ದರೆ ಒಂದು ಸ್ವಲ್ಪ ಕಾಮ್ ಫೀಲ್ ಆಗುತ್ತೆ. ಸೊ ಅದು ಆ ಸಿರಾಮಿಕ್ ಬುದ್ಧ ಹೀಗಿದೆ, ಕ್ಯೂಟಾಗಿದೆ ಅಲ್ಲ? ಸೊ ಇದಕ್ಕೆ ನನಗೆ ಇದು ಮುಂಬತ್ತಿ ಅನಿಸುತ್ತೆ, ಇದು ಮುಂಬತ್ತಿ ಕೊಟ್ಟಿದ್ದಾರೆ. ಸೊ ಇದನ್ನು ಇದ್ರ ಮೇಲೆ ಇಟ್ಟರೆ
ಹೊಗೆ ಇರುತ್ತಲ್ಲ, ಹೊಗೆ ಒಂಥರ ನದಿ ಥರ ಹಿಂಗೆ ಹರ್ಕೊಂಡು ಫಾಲ್ಸ್ ಥರ ಬಂದ್ಬಿಟ್ಟು ಇದು ಸ್ಟೋರ್ ಆಗೋ ಥರ ಕಾಣಿಸುತ್ತೆ. ನಾನು ನಿಮಗೆ ತೋರಿಸ್ತೀನಿ ಅದು ಫೈನಲ್ ಔಟ್ಪುಟ್ನ. ಸೊ ಇದನ್ನ ನಾನು ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಟ್ ಈಸ್ ಆರ್ಟಿಫಿಷಿಯಲ್ ಹ್ಯಾಂಗಿಂಗ್ ಪ್ಲ್ಯಾಂಟ್ ಅಂತ ನೋಡಿ. ಒಂಥರ ಫುಲ್ ಪ್ಲ್ಯಾಂಟ್ ಈ ಫುಲ್ ಎಲೆಲ್ಲ ಹಿಂಗೆ ಬಿದ್ದಿರೋ ಥರ ಚೆನ್ನಾಗಿ ಕಾಣಿಸ್ತದಲ್ಲ. ಸೊ ಈ ಪ್ರೈಸು 276 ರುಪೀಸ್. ಸೊ ಇದನ್ನು ನಾನು ಇಲ್ಲಿ ಇಡ್ತೀನಿ. ಸೊ ನಾನು ಡೌನಲ್ಲಿ ಇಟ್ಟಾಗ ಇದೊಂಥರ ಲುಕ್ಕ ಕಾಣುತ್ತೆ ಅಂತ ಇಟ್ಟಿದ್ದೀನಿ. ಈ ಕಡೆ ಸೈಡ್ ಇದು ತುಂಬ ಇನ್ಫ್ಲೂಯೆನ್ಸ್ಡ್ ಪ್ರಾಡಕ್ಟು. ಆಲ್ಮೋಸ್ಟ್ ಎಷ್ಟೊಂದು ಜನ ಇನ್ಫ್ಲೂಯೆನ್ಸರ್ಸ್ ಇದನ್ನು ತೊಗೊಂಡಿದ್ದಾರೆ. ಸೊ ನಾನು ತೊಗೊಂಡಿದ್ದೀನಿ. ಸೊ ಇದು ಡೋನಟ್ ಸಿರಾಮಿಕ್ ವಾಲ್ ಬೇಸ್. ಎಷ್ಟು ಕ್ಯೂಟಾಗಿದೆ ಅಂದರೆ ನೋಡಿ, ಇದಿಷ್ಟೇ ನನ್ನ ಪಾಮ್ ಸೈಜ್ ಅಷ್ಟೇ ಬರುತ್ತೆ, ತುಂಬ ಅಷ್ಟೇ ಚಿಕ್ಕದು. ಸೊ ತುಂಬ ಕ್ಯೂಟ್ ಅನಿಸ್ತು ನನಗೆ. ಇದು ಆ್ಯಕ್ಚುಲಿ ಎರಡಿದೆ, ಒಂದು ವೈಟು ಒಂದು ಬ್ಲ್ಯಾಕ್. ಇದು ಟೋಟಲ್ ಪ್ರೈಸ್ ಏನಂದರೆ 172 ರುಪೀಸ್ ಅಷ್ಟೇ. ಎಷ್ಟು ವರ್ತ್ ಇದೆ ನೋಡಿ, ಎಷ್ಟು ಕ್ಯೂಟಾಗೂ ಇದೆ, ವರ್ತು ಇದೆ. ಸೊ ನಾನು ಇದನ್ನು ಈ ಕಡೆ ಸೊ ನನಗೇನು ಅದಕ್ಕೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ, ಅದಕ್ಕೆ ಆ ವಾಲ್ ಅಲ್ಲಿಟ್ಟಿದ್ದೀನಿ. ಇದನ್ನು ಆ ಕಡೆ ಆ್ಯಕ್ಚುಲಿ ನಾನು ಆವಾಗಲೇ ತೋರಿಸ್ತಾ ಇಲ್ವಾ ಇದನ್ನು. ಈ ಕಡೆ ಆಲ್ರೆಡಿ ತುಂಬ ಒಂದು ಸ್ವಲ್ಪ ಗ್ರೀನ್ ಆಯಿತು. ಸೊ ಈ ಕಡೆ ಇಡೋಣ ಅಂತ. ಸೊ ಇದನ್ನು ನಾನು ಇಲ್ಲಿ 3 ಇಡ್ತೀನಿ. ಒಂದು ಒಂಥರ ಸೈಡಲ್ಲಿ ಇಡ್ತೀನಿ. ಸೊ ನೆಕ್ಸ್ಟ್ ಸೊ ಈ ಕಡೆ ಬಂದಿದ್ದೀನಿ. ನೆಕ್ಸ್ಟ್ ಇದನ್ನು ಸೊ ಈ ಥರ ಶೇಪ್ ಅಂದರೆ ಒಂದು ಕಡೆ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟು ಈ ಬ್ಲ್ಯಾಕ್ ವೇಸ್ನ ಇಲ್ಲಿ ಇಡ್ತೀನಿ. ಸೊ ವರ್ಟಿಕಲ್ ಆಗಿರಲಿ ಅಂತ. ಓಕೆ, ನೆಕ್ಸ್ಟ್ ಇನ್ನೊಂದು ಏನಂದರೆ ಸ್ವಲ್ಪ ಸುಮ್ಮನೆ ಜಸ್ಟ್ ಎಸ್ಥೆಟಿಕ್ ಬೇಡ, ಏನಾದರೂ ವರ್ಡ್ಸ್ ಇರಲಿ ಅಂತ ಅಂದ್ಬಿಟ್ಟು ನನಗೆ ವರ್ಡ್ ಇಷ್ಟ ಆಯ್ತಿದ್ದು. ಸೊ ಇದು ನೋಡಿ, ವರ್ಕ್ ಹಾರ್ಡ್ ಡ್ರೀಮ್ ಬಿಗ್. ಚೆನ್ನಾಗಿದೆ ಅಲ್ವಾ? ಸೊ ಕಷ್ಟಪಟ್ಟು ದುಡಿಬೇಕು, ಕನಸನ್ನ ಕಾಣಬೇಕು, ಅದು ದೊಡ್ಡ ಕನಸನ್ನೇ ಕಾಣಬೇಕು ಅಂತ. ಸೊ ಅದಕ್ಕೆ ನಮಗೆ ಇಲ್ಲಿ ಹೋಲ್ಡರ್ ಕೊಟ್ಟಿದ್ದಾರೆ, ಈ ಥರ ಹೋಲ್ಡರು. ಸೊ ಈ ಹೋಲ್ಡರ್ನ ಇಲ್ಲಿ ಹಿಂಗೆ ಹೋಲ್ಡ್ ಆಯಿತು ಫೈನಲಿ. ಸೊ ಈ ಥರ ಹಿಂಗೆ ಹೋಲ್ಡಿಂಗ್ ಬರುತ್ತೆ. ಸೊ ಇದನ್ನು ನಾನು ಇಲ್ಲಿ ಚೆನ್ನಾಗಿ ಇಲ್ಲಿಟ್ಟಿದ್ದೀನಿ. ಸೊ ಹಾಂ, ಸೊ ಇದ್ರ ಪ್ರೈಸು 145 ರುಪೀಸ್. ಸೊ ಇದು ನನ್ನ ಹತ್ರ ಇತ್ತು ಆಲ್ರೆಡಿ ಈ ಥರದ ಬುದ್ಧ. ಇದು ನಾನು ಲೋಕಲಲ್ಲಿ ತೊಗೊಂಡಿದ್ದು, ಜಸ್ಟ್ 100 ರುಪೀಸು. ನನ್ನ ಸ್ಕೂಲ್ ಒಂದು ಕಾಲೇಜ್ ಡೇಸಿಂದ ನನ್ನ ಹತ್ರ ಇದೆ ಇದರಿಂದ. ಸೊ ಈ ಬುದ್ಧ ನಾನು ಆ್ಯಕ್ಚುಲಿ ನನಗೆ ಒಂದು ಏಜಿಗೆ ಬಂದಾಗಿಂದ ನನಗೆ ಬುದ್ಧ ಅಂದರೆ ತುಂಬ ಇಷ್ಟ. ಏನಕ್ಕೆ ಅಂತಂದರೆ ಇಟ್ಸ್ ಸಿಂಬಲ್ ಆಫ್ ಪೀಸ್, ಕಾಮ್ನೆಸ್ ಅಂತ. ಸೊ ನನಗೆ ಅದಕ್ಕೆ ನೋಡಿ, ಅದು 1 ಬುದ್ಧ, 2 ಬುದ್ಧ ಆಯಿತು, ಇನ್ನೂ 4 ಬುದ್ಧ ಇದೆ. ಸೊ ಆ ಬುದ್ಧ ಯಾವುದೂ ಅಲ್ಲ, ಈ ಥರದ್ದು 4 ಇದೆ. 1 2 3 4. ಇದು ಆ್ಯಕ್ಚುಲಿ 4 ಬುದ್ಧ ಪ್ರೈಸ್ ಬಂದು 100 ರುಪೀಸ್. ಸೊ ನೋಡಿ, ಫಸ್ಟ್ ಒಂದು ಬಾಯಿ ಮುಚ್ಕೊಂಡಿದೆ, ನೆಕ್ಸ್ಟ್ ಒಂದು ಕಿವಿ ಮುಚ್ಕೊಂಡಿದೆ, ನೆಕ್ಸ್ಟ್ ಒಂದು ಕಣ್ಣು ಮುಚ್ಕೊಂಡಿದೆ, ನೆಕ್ಸ್ಟ್ ಒಂದು ಆರಾಮಾಗಿ ಪೋಸ್ ಕೊಡ್ತಿದೆ. ಸೊ ಚೆನ್ನಾಗಿದೆ ಅಲ್ಲ 4 ಬುದ್ಧ. ಸೊ ಈ 4 ಬುದ್ಧನ ನಾನು ಸೊ 2 ಬುದ್ಧ ಇಲ್ಲಿ ಇಡ್ತೀನಿ. ಸೊ ಇನ್ನು 2 ಬುದ್ಧ ಇಲ್ಲಿ ಇಡ್ತೀನಿ. ಓಕೆ, ನೆಕ್ಸ್ಟ್ ನನ್ನ ಹತ್ರ ಇನ್ನೂ 2 ಪ್ಲ್ಯಾಂಟ್ಸ್ ಉಂಟಿದೆ. ಸೊ ಅದರದ್ದು ಸೊ ಈ ಪ್ಲ್ಯಾಂಟ್ಸ್ನ ನಾನು ಇನ್ನೊಂದು ಇಡ್ತೀನಿ. ಸೊ ಎಡ್ಜಲ್ಲಿ ಇನ್ನೊಂದು ಇಡ್ತೀನಿ. ಸೊ ನೆಕ್ಸ್ಟ್ ಬಂದು ಎಸ್, ದಿಸ್ ಇಸ್ ವಾಸ್ತು ಪ್ಲ್ಯಾಂಟ್ ಅಂತ. ಸೊ ವಾಸ್ತು ಪ್ಲ್ಯಾಂಟ್ ಅಂತ ಅಂದರೆ ತುಂಬ ಒಳ್ಳೆ ಪ್ಲ್ಯಾಂಟು. ಎಲ್ಲ ಮನೆಯಲ್ಲೂ ಒಂದು ವಾಸ್ತು ಪ್ಲ್ಯಾಂಟ್ ಇರಲೇಬೇಕು. ಏನಕ್ಕೆ ಅಂತ ಅಂದರೆ ಇದು ಪಾಸಿಟಿವ್ ಎನರ್ಜೀಸ್ನ ಅಟ್ರ್ಯಾಕ್ಟ್ ಮಾಡುತ್ತೆ, ನೆಗೆಟಿವ್ ಎನರ್ಜೀಸ್ನ ಆಚೆ ಹಾಕುತ್ತೆ. ಮತ್ತು ಮನುಷ್ಯನಿಗೆ ಸುಮ್ಮನೆ ಬಂದ್ಬಿಟ್ಟು ನೋಡ್ತಾ ಇದ್ದರೆ ಪೀಸ್ಫುಲ್ ಅನಿಸುತ್ತೆ, ಕಾಮ್ನೆಸ್ ಫೀಲ್ ಆಗುತ್ತೆ.
ಸೊ ಒಂಥರ ಮನೇಲಿ ವಾಸ್ತು ಕೂಡ ಇರಲೇಬೇಕು. ಸೊ ಈ ಪ್ರೈಸ್ ಬಂದು ನಾನು ಲೋಕಲಲ್ಲಿ ತೊಗೊಂಡಿದ್ದು, ನೀವು ಇನ್ಕ್ಲೂಡ್ ಮಾಡ್ಕೋಬೋದು, ಬಟ್ ನನ್ನ ಬಜೆಟ್ 2000 ಇನ್ಕ್ಲೂಡ್ ಮಾಡಿಲ್ಲ. ಸೊ ಈ ಪ್ಲ್ಯಾಂಟ್ ಪ್ರೈಸು 350, ಇದು ಸ್ಮಾಲ್ ಪ್ರೈಸ್ ಆ್ಯಕ್ಚುಲಿ, ಇದು ತುಂಬ ಕಾಸ್ಟ್ಲಿ. ಇದು ಇನ್ನೂ ಸ್ವಲ್ಪ ದೊಡ್ಡದಾದರೆ 650 ಆಗುತ್ತೆ. ಸೊ 350 ಚಿಕ್ಕದಾದರೂ ಚೆನ್ನಾಗಿದೆ ಅಂದ್ಬಿಟ್ಟು ಇದನ್ನು ಆರ್ಡರ್ ಮಾಡಿದ್ದೀನಿ. ಸೊ ಇದು 350 ರುಪೀಸ್. ಸೊ ಇದನ್ನು ನಾನು ಇಲ್ಲಿ ಓಕೆ. ನೆಕ್ಸ್ಟು ಇದು ನಾನೊಂದು ಫ್ಲವರ್ದು ಓಕೆ ತೊಗೊಂಡೆ, ಎಲ್ಲರೂ ಯೂಸ್ ಆಗ್ಬೋದು ಅಂತ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು 50 ರುಪೀಸಿದು. ಬಟ್ ಇದು ವೇಸ್ ದೊಡ್ಡದಾಗಿರುತ್ತೆ ಅಂದ್ಕೊಂಡೆ ನಾನು, 2 ವೇಸು. ಬಟ್ ಅದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ದೊಡ್ಡದಿಡೋಕ್ಕಾಗಲ್ಲ. ಸೊ ಈ 2 ಹೂವನ್ನ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿ ನೋಡಿ ಈ ಥರ ಬೆಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಚೆನ್ನಾಗಿ ಕಾಣಿಸಿದ್ರೆ ಇಡೋಣ. ಸೊ ಈ ವೇಸ್ಗೆ ಟ್ರೈ ಮಾಡೋಣ. ಈ ವೇಸ್ಗೆ ಸ್ವಲ್ಪ ಹಿಂಗೆ ಇಡ್ತೀನಿ. ನೋಡೋಣ ಔಟ್ಪುಟ್ ಹೆಂಗೆ ಆಗುತ್ತೆ ಅಂತ. ನೆಕ್ಸ್ಟು ಈ ವೇಸ್ಗೆ ಇದೊಂದು ಇರ್ತೀನಿ. ಐ ಥಿಂಕ್ ಚೆನ್ನಾಗಿ ಕಾಣಿಸ್ತಿದೆ ಅನ್ಸುತ್ತೆ. ಫೈನಲಾಗಿ ಏನಂದರೆ, ನಾನು TV ರಿಮೋಟ್ ಇಡೋದಕ್ಕೆ ಎಲ್ಲೂ ಜಾಗನೇ ಇಲ್ಲ, ಎಲ್ಲಿಡೋದು ಅಂತ ಯೋಚನೆ ಮಾಡಿದಾಗ ಇಷ್ಟು ಕಾನ್ಸೆಪ್ಟ್ ನನಗೆ ಬಂದಿದ್ದು. TV ರ್ಯಾಕ್ ತರಬೇಕು, ಹಿಂಗೆಲ್ಲ ಇಡಬೇಕು ಅಂತ ಅಂದ್ಬಿಟ್ಟು. ಸೊ ಈ TV ರಿಮೋಟ್ನ ನಾನು ಟೋಟಲ್ ಡೆಕೋರೇಷನ್ ಐಡಿಯಾ ಇದ್ದು ಸಿಂಪಲ್ ಆಗಿರಬೇಕು, ಒಂದು ಮಿನಿಮಲಿಸ್ಟ್ ಕಲರ್ ಇರಬೇಕು. ಅಂದರೆ ಜಾಸ್ತಿ ನನಗೆ ಜಾಸ್ತಿ ಕಲರ್ ಇಷ್ಟ ಆಗಲ್ಲ. ಸೊ ಗ್ರೀನ್, ವೈಟ್, ಗೋಲ್ಡ್, ಪಿಂಕ್ ನೋಡಿ ಇದೇ ಥರ ಇದೆ. ಒಂಥರ ಜಾಸ್ತಿ ಕಾಣಿಸಲ್ಲ ಕಲರ್ಸ್, ಬಿಕಾಸ್ ನಾವು TV ನೋಡ್ತಾ ಇರ್ತೀವಿ, ಅದು ಜಾಸ್ತಿ ಅಟ್ರಾಕ್ಟ್ ಆಗ್ತಾ ಇತ್ತು. ಸೊ ಮಿನಿಮಲ್ ಆಗಿರ್ತಿ, ಚೆನ್ನಾಗಿ ಕಾಣಿಸ್ತೀವಿ, ಸಿಂಪಲ್ ಆಗಿರ್ತಿ, ಮತ್ತು ಬಜೆಟ್ ಫ್ರೆಂಡ್ಲಿ ಆಗಿರ್ತಿ ಅಂತ ಅಂದ್ಬಿಟ್ಟು ನಾನು ಇಷ್ಟನ್ನು ಮಾಡಿದ್ದೀನಿ. ಸೊ ಇದು ಫುಲ್ ಕಂಪ್ಲೀಟ್ ಹೇಗೆ ಕಾಣಿಸ್ತದೆ ಅಂತ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ, ಬನ್ನಿ. ಕಂಟೆಂಟ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ ಇಂಡಿಪೆಂಡೆಂಟ್ ಲೈಫ್ ಅಂತ. ಸೊ ಆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನನಗೆ ಸಪೋರ್ಟ್ ಮಾಡಿ ಜಾಸ್ತಿ ಅಂತ ಕೇಳ್ತಾ ಇದ್ದೀನಿ. ಸೊ ಯಾವಾಗಲೂ ಬಿ ಇಂಡಿಪೆಂಡೆಂಟ್, ಬಿ ಸ್ಟ್ರಾಂಗ್. ಬಾಯ್.